सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् अष्टाविंशतितमे प्रधानाधिकरणे तस्मिन् प्रधानाधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयश्चत्वारिंशं सूत्रम्। पादादितः त्रयश्चत्वारिंशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयश्चत्वारिंशं सूत्रं तद्भाष्यभागं च यथाचार्यानुग्रहं विचारयामः। तत्र प्रथमं तावत् श्री श्री शंकर भगवत् पूज्यपादानां प्रशस्ति श्लोकमेकं द्विवारं पठामः। ओम सहस्रकिरणस्पर्धि देहकान्तिसमुज्ज्वलं निर्विकल्पसमाधिस्थं निश्चलावयवं शिवम् सच्चित्सुखात्मकब्रह्म निविष्टहृदयाम्बुजम् शिवं शिवकरं वन्दे भवनामभृतं यतिम्। ॐ सहस्रकिरणस्पर्धिदेहकान्तिसमुज्ज्वलं निर्विकल्पसमाधिस्थं निश्चलावयवं शिवं सच्चित्सुखात्मकब्रह्म निविष्टहृदयाम्बुजम् शिवं शिवकरं वन्दे भवनामभृतं यतिम्। शिवं शिवकरं वन्दे भवनामभृतं यतिम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकम् अष्टाविंशं प्रधानाधिकरणम्। ओम प्रधानवदेव तदुक्तम्। ओम
ಪ್ರಧಾನವದೇವ ತದುಕ್ತಂ. ಪುರೋಡಾಶ ಪ್ರಧಾನವತ್ ಪುರೋಡಾಶ ಪುರೋಡಾಶ ಪ್ರಧಾನವತ್ ಏವ ಪುರೋಡಾಶ ಪ್ರಧಾನವದೇವ ಪೃಥಕ್ತ್ವೇನ ಉಪಾಸಿತವ್ಯೌ. ಪೃಥಕ್ತ್ವೇನ ಉಪಾಸಿತವ್ಯೌ ಕೌ ವಾಯು ಪ್ರಾಣೋ. ಕುತಃ ತತ್ ತಥಾ ಸಂಕರ್ಷಕಾಂಡೇ ಉಕ್ತಂ ಅಸ್ತಿ. ಯಥಾ ಪ್ರಧಾನವತ್ ಪುರೋಡಾಶ ಪ್ರಧಾನವತ್ ವಾಯು ಪ್ರಾಣೌ ಪೃಥಕ್ತ್ವೇನ ಉಪಾಸಿತವ್ಯೌ ತಥಾ ಸಂಕರ್ಷಕಾಂಡೇ ಉಕ್ತಂ. ಕುತ್ರ? ತ್ರಿಧಾತು ಯಾಗ ಪ್ರಕರಣೆ, ತ್ರಿಪುರೋಡಾಶೇಷ್ಟಿ ಯಾಗ ಪ್ರಕರಣೆ. ಇದು ಇಷ್ಟ ಆಗಿತ್ತು. ಏನು? ಪ್ರಧಾನವದೇವ ತದುಕ್ತಂ. ಇಲ್ಲಿ ನೋಡಿ, ಈ ಸೂತ್ರದಲ್ಲಿ ಈ ವಿಷಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಕೇವಲ ದೃಷ್ಟಾಂತ ಮತ್ತೆ ಅದು ಎಲ್ಲಿದೆ ಇಷ್ಟು ಮಾತ್ರ ಹೇಳ್ಬಿಟ್ಟಿದೆ ಆ ಸೂತ್ರದಲ್ಲಿ. ಪ್ರಧಾನವದೇವ ಅಂದ್ರೆ ಪ್ರಧಾನದಂತೆಯೇ ಏನಿದೆ, ಆಮೇಲೆ ಅದು ಹೇಳಲ್ಪಟ್ಟಿದೆ. ಎಲ್ಲಿ ಹೇಳಲ್ಪಟ್ಟಿದೆ, ಏನೇನು ಇಲ್ಲ, ಮತ್ತೆ ಯಾವುದು ಹೇಳಲ್ಪಟ್ಟಿದೆ ಅದೇ ಮುಖ್ಯವಾಗಿ ಇಲ್ಲ. ಇದನ್ನ ಓಹೋ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಪೂರ್ವಾಪರ ಏನಿದೆ, ಹಿಂದಿನ ಅಧಿಕರಣದಲ್ಲಿ ಏನಿದೆ, ಅದರ ಹಿಂದಿನ ಅಧಿಕರಣದಲ್ಲಿ ಏನಿದೆ, ಈ ಪಾದ ಪೂರ್ತಿ ಯಾವುದನ್ನು ಕುರಿತು ವಿಚಾರ ಮಾಡಿದ್ದಾರೆ, ಇದೆಲ್ಲವನ್ನು ನೋಡಿ ಓಹೋ ಇದಕ್ಕೆ, ಯಾವುದಕ್ಕೆ, ಈ ಸೂತ್ರಕ್ಕೆ ಯಾವುದು ವಿಷಯವಾಕ್ಯ, ಇದು ವಿಷಯವಾಕ್ಯ ಎಂಬುದಾಗಿ ನಿರ್ಧಾರ ಮಾಡಿ ತಿಳಿಸಬೇಕಾದರೆ ಅವರು ಸರ್ವಜ್ಞರಲ್ಲದೆ ಹೋಗಿಬಿಟ್ರೆ ಖಂಡಿತ ಆಗೋದು. ಹೇಗೆ ಗೊತ್ತಾಗುತ್ತೆ? ಏನು ಗೊತ್ತಾಗುತ್ತೆ? ವೇದಾಂತ ಅಂತಕ್ಕಂಥದ್ದು ಉಪನಿಷತ್ತು, ಸಂಸ್ಕೃತ ವಾಂಗ್ಮಯ, ಉಪನಿಷತ್ ವಾಂಗ್ಮಯ ಅಂತಕ್ಕಂಥದ್ದು ದೊಡ್ಡ ಸಮುದ್ರ ಇದ್ದಂಗೆ, ಸಾಗರ. ಅದರಲ್ಲಿ ಈ ವಿಷಯವಾಕ್ಯ ಎಲ್ಲಿ ಹುಡ್ಕೋದು, ಯಾವುದು ವಿಷಯವಾಕ್ಯ ಅಂತ ಮಾಡೋದು? ಇರಲಿ, ಇದನ್ನೆಲ್ಲ ನಮಗೆ ಒಳ್ಳೆ ದ್ರಾಕ್ಷಾ ಪಾಕದಂತೆ ತೆಗೆದು ಮುಂದೆ ಇಟ್ಟುಬಿಟ್ಟಿದ್ದಾರೆ ಶಂಕರ ಭಗವತ್ಪಾದರು. ಎಲ್ಲಿ ಹೇಳಿದ್ದಾರೆ ನೋಡಿ, ಈ ಪ್ರಧಾನ ಮತ್ತು ವಾಯು ಮತ್ತೆ ಪ್ರಾಣ ಎರಡೂ ಕೂಡ ಆಧ್ಯಾತ್ಮಿಕವಾಗಿ ಪ್ರಾಣ, ಆದಿ ದೈವಿಕವಾಗಿ ವಾಯು, ಇವೆರಡನ್ನೂ ಕೂಡ ಇಲ್ಲಿ ಅಂತಂದ್ರೆ ಪ್ರಕೃತ ಬೃಹದಾರಣ್ಯಕದಲ್ಲೂ ಹೇಳಿದ್ದಾರೆ ಇದರ ಉಪಾಸನೆಯನ್ನ, ಮತ್ತೆ ಛಾಂದೋಗ್ಯದಲ್ಲೂ ಹೇಳಿದ್ದಾರೆ. ಯಾವುದನ್ನ? ಈ ವಾಯು ಪ್ರಾಣಗಳನ್ನ, ಅದರ ಉಪಾಸನೆಗಳನ್ನ, ಅವುಗಳ ಉಪಾಸನೆಗಳನ್ನ ಇಲ್ಲಿ ಸಂವರ್ಗ ವಿದ್ಯೆ ಅಂತಕ್ಕಂಥ ಪ್ರಕರಣದಲ್ಲಿ ಹೇಳಿದ್ದಾರೆ. ಈಗ ಈ ಸಂವರ್ಗ ವಿದ್ಯೆ ಪ್ರಕರಣ ಹೇಳಿರೋದ್ರಿಂದ ಅಲ್ಲಿ ಅದನ್ನ ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು ಅಂತ ತೀರ್ಮಾನ ಮಾಡಿರಬಹುದು, ಇರಬಹುದು. ಆದರೆ ಪ್ರಕೃತದಲ್ಲಿ ಏನು ಇದನ್ನ ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕೆ, ಅಥವಾ ವಾಯು ಪ್ರಾಣ ಎರಡು ಒಂದೇ ಕಣ್ರಿ? ಏನು ಒಂದೇ ತತ್ವ, ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ, ಮತ್ತೆ ಆದಿ ದೈವಿಕವಾಗಿಯೂ ಕೂಡ ಹೇಳಿದ್ದಾರೆ. ಒಂದೊಂದು ಹೆಸರು ಕೊಟ್ಟು ಅಷ್ಟೇ ಹೊರತು ಇನ್ನೇನು ಇಲ್ಲ. ಆದ್ದರಿಂದ ಇದು ಒಂದೇ ಉಪಾಸನೆ, ಇವೆರಡನ್ನೂ ಕೂಡ ಒಂದು ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಹೇಳ್ತೀವಿ. ಇದಕ್ಕೆ ಹೇಗೆ ಇದನ್ನು ತೀರ್ಮಾನ ಮಾಡ್ತೀರಿ ಅಂದ್ರೆ ನೋಡಿ, ಇದಕ್ಕೆ ಈ ತರ್ಕ ಪ್ರಮಾಣ ಅಂತಕ್ಕಂಥದ್ದಿಲ್ಲ. ಇದಕ್ಕೆಲ್ಲ ಯಾವ ತರ್ಕ ಪ್ರಮಾಣ? ಯಾವುದಕ್ಕೆ ಪುರೋಡಾಶ ಕೊಡ್ಬೇಕಂತೆ ಉಪಾಸನೆ ಅದಕ್ಕೆ ತರ್ಕ ಇದೆ. ಉಪಾಸನೆಗೆ ಬೇಕಾದ್ರೆ ಮಾಡ್ಬೋದು, ಬೇಡದಿದ್ರೆ ಬಿಡಬಹುದು ಅಷ್ಟೇ. ತರ್ಕ ಇಲ್ಲವೇ ಇಲ್ಲ. ಮತ್ತೆ ಯಾವುದು ಪ್ರಮಾಣ? ಇನ್ನು ಅನುಭವವಂತೂ
ಇಲ್ಲವೇ ಇಲ್ಲ. ಯಾಕೆ ಈಗ ಏನೋ ಯಾವುದು ಕೂಡ ಅನುಭವಕ್ಕೆ ಬರೋದಿಲ್ಲ. ಉಪಾಸನೆ ಮಾಡೋದು ಒಂದೇ ಅನುಭವಕ್ಕೆ ಬರೋದಷ್ಟೇ. ಅದರ ಫಲ ಗಿಲ ಯಾವುದೂ ಅನುಭವಕ್ಕೆ ಬರೋದಿಲ್ಲ ಈಗ. ಮತ್ತೆ ಇನ್ಯಾವುದು ಪ್ರಮಾಣ ಅಂದ್ರೆ ಕೇವಲ ಆಗಮ ಪ್ರಮಾಣ ಅಷ್ಟೇ. ಸರಿ, ಆಗಮದಲ್ಲಿ ಅಲ್ಲಿ ಛಾಂದೋಗ್ಯದಲ್ಲಿ ಒಂಥರ ಇಲ್ಲಿ ಒಂಥರ ಹೇಳ್ಬಿಟ್ಟಿದೆಯಲ್ಲ ಅಂದ್ರೆ ಇಲ್ಲ ಇಲ್ಲ, ಇಲ್ಲಿ ಇಲ್ಲಿ ಹೇಗೆ ತಗೊಳ್ಬೇಕು ಇದು ಅಂತಂದ್ರೆ ನೋಡಿ, ಇಲ್ಲಿ ಪ್ರಧಾನವತ್ತು ಅಂದ್ರೆ ಪುರೋಡಾಶ ಪ್ರಧಾನವತ್. ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ಈ ಒಂದು ತ್ರಿಧಾತು ಯಾಗ ತ್ರಿಪುರೋಡಾಶೇಷ್ಟಿಯಿಂದ ಒಂದು ಯಾಗ ಬರುತ್ತೆ. ಆ ಯಾಗದಲ್ಲಿ ಈ ಪುರೋಡಾಶವನ್ನ ಪ್ರದಾನ ಮಾಡಬೇಕು. ಪುರೋಡಾಶವನ್ನ ಪ್ರದಾನ ಮಾಡಬೇಕಾದ ಸಂದರ್ಭದಲ್ಲಿ ಅಲ್ಲಿ ಒಂದೇ ತತ್ವಕ್ಕೆ ಪುರೋಡಾಶವನ್ನು ಪ್ರದಾನ ಮಾಡಬೇಕು. ಆದರೆ ಏನು ಹೇಳಿದ್ದಾರೆ ಅಲ್ಲಿ, ಎಲ್ಲವೂ ಕೂಡ ಎಲ್ಲವನ್ನು ಬೇರೆ ಬೇರೆಯಾಗಿಯೇ ತೆಗೆದುಕೊಳ್ಳಬೇಕು, ಬೇರೆ ಬೇರೆಯಾಗಿಯೇ ನಾವು ಪ್ರದಾನ ಮಾಡಬೇಕು. ತತ್ವ ಒಂದೇ, ಇಂದ್ರ ಒಬ್ಬನೇ. ಹಾಗಿದ್ದರೂ ಕೂಡ ಇಲ್ಲಿ ಪ್ರಕೃತದಲ್ಲಿ ಹೀಗೆ ಪೃಥಕ್ವೇನ ಬೇರೆ ಬೇರೆಯಾಗಿ ನಾವು ಇದನ್ನ ಈ ಪ್ರದಾನವನ್ನು ಮಾಡಬೇಕು. ಯಾವುದನ್ನ? ಪುರೋಡಾಶವನ್ನ ಅಂತ ಹೇಳಿದ್ದಾರಲ್ಲ, ಇಲ್ಲೂ ಅದೇನೆ, ತತ್ವ ಒಂದೇ. ಆದರೂ ಕೂಡ ಅಲ್ಲಿ ಹೇಳಿರುವಂತೆ ಮೂರನ್ನೂ ಕೂಡ ಅಲ್ಲಿ ಬೇರೆ ಬೇರೆಯಾಗಿ ತತ್ವ ಒಂದೇ ಆಗಿದ್ದರೂ ಬೇರೆ ಬೇರೆಯಾಗಿ ಹೇಳಿದ್ದಾರೆ ಮೂರನ್ನೂ ಕೂಡ. ಇಲ್ಲೂ ಅಷ್ಟೇ ತತ್ವ ಒಂದೇ, ಆದರೆ ಉಪಾಸನೆ ಮಾತ್ರ ಎರಡೂ ಕೂಡ ಬೇರೆ ಬೇರೆ ಅಂತ ನಾವು ತಿಳಿಯಬೇಕು ಅಂತಕ್ಕಂಥ. ಮತ್ತೆ ಇಷ್ಟು ಇದಾಗಿತ್ತು. ಇದಕ್ಕೆ ಆ ಬೃಹದಾರಣ್ಯಕ ವಾಕ್ಯ ಮತ್ತೆ ಛಾಂದೋಗ್ಯ ವಾಕ್ಯ ಎರಡನ್ನೂ ತಗೊಂಡಿದ್ರು. ಈಗ ಮೊಟ್ಟ ಮೊದಲಿಗೆ ನಮಗೇನು ತೋರುತ್ತೆ? ಮೊಟ್ಟ ಮೊದಲಿಗೆ ನೋಡಿ, ತತ್ವ ಒಂದೇ, ಒಬ್ಬನೇ ಉಪಾಸಕ. ಹೀಗೆ ತತ್ವ ಒಂದೇ ಆಗಿರುವಾಗ ನೀವು ಹಿಂದಿನ ಅಧಿಕರಣಗಳಲ್ಲಿ ಏನು ಸಿದ್ಧ ಮಾಡಿದ್ರಿ? ಈ ತತ್ವಾಭೇದೆ ಉಪಾಸ್ಯಾಭೇದ ಅಂತ ಹೇಳಿ. ತತ್ವ ಅಭೇದೆ ಉಪಾಸ್ಯ ಅಭೇದ. ತತ್ವ ಅಭೇದ ಅಂತ ಆಗ್ಬಿಟ್ರೆ ಉಪಾಸ್ಯ ಒಂದೇ, ಏನು ಬೇಕಾಗಿದೆ, ಬೇರೆ ಬೇರೆ ಬೇಕಾಗಿಲ್ಲ ಅಂತ ಹೇಳಿದ್ರಲ್ಲ. ಇಲ್ಲೂ ಹಾಗೆ ತತ್ವ ಒಂದೇ ಅಂತ ಬರುತ್ತೆ. ಇದು ಪೂರ್ವ ಪಕ್ಷ. ನೋಡೋಣ ಪೂರ್ವ ಪಕ್ಷ ಏನು ಹೇಳ್ತಾರೆ. ಪೂರ್ವ ಪಕ್ಷ ಇದು ಸೂತ್ರಕ್ಕೆ ಇಷ್ಟೇ ಇಷ್ಟು ಅರ್ಥವಾಯಿತು. ಈಗ ವಿಚಾರ ಶುರುವಾಗ್ತಾ ಇದೆ. ಇಲ್ಲಿ ವಿಚಾರ ಈಗ ವಿಚಾರ ಶುರುವಾಗ್ತಾ ಇದೆ. ವಿಚಾರದಲ್ಲಿ ಪ್ರಪ್ರಥಮವಾಗಿ ತೋರೋದೇನು? ಇಲ್ಲ ರೀ, ಒಂದೇ ಒಂದು ಉಪಾಸನೆ. ಯಾಕೆ? ತತ್ವ ಒಂದೇನೆ, ಒಬ್ಬನೇ ಒಬ್ಬನ ಕುರಿತು ನಾವು ಉಪಾಸನೆ ಮಾಡತಕ್ಕಂಥದ್ದು. ಬೇರೆ ಬೇರೆ ಇರಬಹುದು, ಬೇರೆ ಬೇರೆ ಇದ್ರೆ ಏನದು? ಸ್ಥಾನ ಭೇದದಿಂದ ಅಷ್ಟೇ. ಹೌದ್ ತಾನೆ? ಈಗ ನೋಡಿ, ಒಬ್ಬನೇ ರಾಮ. ಹೌದ್ ತಾನೆ? ರಾಮ, ಶ್ರೀರಾಮಚಂದ್ರ ಒಬ್ಬನೇ. ಅವನು ತನ್ನ ಆಯುಧವಾದ ಕೋದಂಡವನ್ನು ಹಿಡಿದುಕೊಂಡು ನಿಂತುಕೊಂಡಾಗ ಏನ್ ಹೇಳ್ತೇವೆ? ಅವನಿಗೆ ಕೋದಂಡ ರಾಮ. ಮತ್ತೆ ಸೀತಾ ಪರಿಣಯ ಮಾಲೆ ಹಾಕ್ತಾ ಇದ್ದಾನೆ, ಆವಾಗ ಕಲ್ಯಾಣ ರಾಮ. ಹೀಗೆ ಆಯಾಯ ಒಂದು ಇದಕ್ಕೆ ತಕ್ಕಂತೆ ನಾವು ಹೇಳ್ತೇವೆ ಅಷ್ಟೇ ಹೊರತು ಒಬ್ಬನೇ ತತ್ವ. ಆದ್ರಿಂದ ಉಪಾಸ ಇದು ಸರಿಯಾಗಿದೆ ಅಂತ ತೋರುತ್ತೆ. ನೋಡೋಣ ಏನು ಹೇಳ್ತಾ ಇದ್ದಾರೆ. 401ನೇ ಭಾಷೆದಾಗ ಅಪೃಥಗೆ ವೇತಿ ತಾವತ್ ಪ್ರಾಪ್ತಂ. ತಾವತ್ ಪ್ರಥಮಂ ಅಂತ ಮೊಟ್ಟ ಮೊದಲಿಗೆ ನಮಗೇನು ತೋರುತ್ತೆ? ಮೇಲ್ನೋಟಕ್ಕೆ ಅಂತಾರಲ್ಲ ಆ ಥರ ಏನು ತೋರುತ್ತೆ? ಅಪೃಥಗೇವ, ಏನೇ ಬೇರೆ ಬೇರೆ ಏನು ಬೇಕಿಲ್ಲ. ಇದು ಯಾಕೆ ಬೇರೆ ಬೇರೆ? ತತ್ವ ಒಂದೇ, ಬೇರೆ ಬೇರೆ ಅಂತ ನಮಗೇನು ತೋರ್ತಾ ಇಲ್ಲ. ಎರಡೂ ಕೂಡ ಒಂದೇ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ತೋರುತ್ತೆ. ಯಾಕೆ ಅಂದ್ರೆ ತತ್ವಾಭೇದಾತ್. ತತ್ವೇ ಅಭೇದಾತ್. ತತ್ವೇ ಅಭೇದ.
ತತ್ವದಲ್ಲಿ ಯಾವ ಭೇದವೂ ಇಲ್ಲದಿರುವುದರಿಂದ ಅಂತ ಹೇಳಿ ಮತ್ತೆ ಇದಕ್ಕೆ ಒಂದು ನ್ಯಾಯ ಹೇಳ್ತಾ ಇದ್ದಾರೆ. ನಹಿ ಅಭಿನ್ನೇ ತತ್ವೇ ಪೃಥಗ್ ಅನುಚಿಂತನಂ ನ್ಯಾಯಂ. ನೋಡಿ, ಅಭಿನ್ನೇ ತತ್ವೇ, ಇವಾಗ ತತ್ವ ಅಭಿನ್ನ ಅಂತಂದ್ರು ಒಂದೇ, ಸಮಾನ ಅಂತಂದ್ರು ಒಂದೇ. ಈ ಯಾವಾಗ ತತ್ವದಲ್ಲಿ ಯಾವ ಭೇದವೂ ಇರುವುದಿಲ್ಲವೋ, ವಾಯು ಪ್ರಾಣ ಇರಬಹುದು, ನಾಮ ಮಾತ್ರದಲ್ಲಿ ಭೇದ ಇರಬಹುದು, ಆದರೆ ತತ್ವದಲ್ಲಿ ಯಾವ ಭೇದವೂ ಇಲ್ಲ ಅಂತ ಆದಾಗ ಪೃಥಗ್ ಅನುಚಿಂತನಂ ನ ನ್ಯಾಯಂ. ಪೃಥಗ್ ಅನುಚಿಂತನ ಅಂದ್ರೆ ಇಲ್ಲಿ ಪ್ರಕರಣ ತಕ್ಕಂತೆ ಉಪಾಸನೆ ಅಂತ. ಪೃಥಕ್ ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು, ಬೇರೆ ಬೇರೆಯಾಗಿ ಚಿಂತನೆ ಮಾಡಬೇಕು ಎಂಬತಕ್ಕಂಥದ್ದು ನ್ಯಾಯವಲ್ಲ. ಯಾಕೆ? ಈ ಒಂದು ತತ್ವ ಅಭಿನ್ನವಾಗಿದೆ, ಅದರಲ್ಲಿ ಯಾವ ಭೇದವೂ ಇಲ್ಲ ಅಂತಕ್ಕಂಥದ್ದು. ದರ್ಶಯತಿ ಚ ಶ್ರುತಿ ಅಧ್ಯಾತ್ಮಂ ಅಧಿದೈವತಂಚ ಅಧಿದೇವತಂಚ ತತ್ವಾಭೇದಂ ಅಂತಿದೆ. ಇದು ಬೇಕಾದ್ರೆ ಸೇರಿಸ್ಕೋಬಹುದು. ಏನು? ಅಧ್ಯಾತ್ಮಂ ಅಧಿದೈವತಂಚ ಪ್ರಾಣ ವಾಯುವೋಹೋ. ಎರಡು ಪ್ರಾಣ ವಾಯು, ಪ್ರಾಣ ಅಧ್ಯಾತ್ಮವಾಗಿ ಪ್ರಾಣ, ಆದಿದೈವಿಕವಾಗಿ ವಾಯು. ಇದೆರಡರಲ್ಲಿ ತತ್ವ ಅಭೇದಂ, ಯಾವ ಭೇದವೂ ಇಲ್ಲ ಎಂಬುದನ್ನ ಶ್ರುತಿ ದರ್ಶಯತಿ. ಶ್ರುತಿಯು ನಮಗೆ ತೋರಿಸಿಕೊಡುತ್ತಿದೆ. ಎಲ್ಲಿ ಶ್ರುತಿ ತೋರಿಸ್ಕೊಳ್ತಾ ಇದೆ ಅಂತಂತಂದ್ರೆ ನೋಡಿ, ಈ ಒಂದು ಈ ಐತರೇಯೋಪನಿಷತ್ತಿನಲ್ಲಿ ಬರ್ತಕ್ಕಂಥ ಮಾತು, ದೇವತೆಗಳನ್ನು ಸೃಷ್ಟಿ ಆಯಿತು. ಆ ದೇವತೆಗಳು ಯಾರು? ಪ್ರಜಾಪತಿ ಸೃಷ್ಟಿ ಆಯಿತು. ಯಾರವರು? ಅವರೂ ಕೂಡ ನಮ್ಮಂತೆಯೇ, ಏನು ಭೇದ ಇಲ್ಲ. ಅದೇ ಭೇದ ಬೇಕಾದಷ್ಟು ಇದೆಯಲ್ಲಪ್ಪ, ಅವ್ರಿಗೆ ಅನೇಕ ಮಹಿಮಾವಂತರು, ನಾವು ಅವೆಲ್ಲ ಅಲ್ಲ. ಪ್ರಾಪರ್ಟಿ ತತ್ವ ಅಂತ ಏನು ಹೇಳ್ತೇವೆ, ಅದರಲ್ಲಿ ಯಾವ ಭೇದವೂ ಇಲ್ಲ ನಮಗೂ ಅವರಿಗೂ. ಯಾಕೆ? ಅಶನಾಯ ಪಿಪಾಸೆ ಅಂತಕ್ಕಂಥದ್ದು ಇಬ್ಬರಿಗೂ ಕೂಡ ಸಮಾನವಾಗಿರತಕ್ಕಂಥದ್ದು. ಹಸಿವು ಬಾಯಾರಿಕೆ ಅಂತಕ್ಕಂಥದ್ದು ಮನುಷ್ಯರಿಗೂ ಸಮಾನ, ದೇವತೆಗಳಿಗೂ ಸಮಾನ. ಹಾಗಾಗಿ ಏನಾಯಿತು, ದೇವತೆಗಳಿಗೂ ಕೂಡ ಹಸಿವು ಬಾಯಾರಿಕೆಗಳಿಂದ ಅವುಗಳನ್ನು ಬಿಡ್ಕೊಂಡ್ರವರು. ಆವಾಗ ಏನಾಯಿತು, ಈ ಏನಪ್ಪ ನಮಗೆ ಆಹಾರ ಇಲ್ಲ ಹಾಗೆ ಇದ್ದರು. ಆಮೇಲೆ ಹೊಡೆದು ಅದ್ರ ಕಥೆ ಬರುತ್ತಲ್ಲ, ಕಥೆಗೆ ಏನಾಯಿತು, ನೀವೆಲ್ಲ ಆ ದೇವತೆಗಳು ಅಗ್ನಿ ವಾಯು ಅವೆಲ್ಲ ನೋಡಪ್ಪ, ನೀವು ಒಂದೊಂದು ಆಶ್ರಯವನ್ನು ಸೇರ್ಕೊಂಬಿಡಿ. ಒಂದು ಪುರುಷಾಕಾರ ಇತ್ತು, ಅದನ್ನ ಆಶ್ರಯವನ್ನು ಸೇರ್ಕೊಂಡ್ಬಿಡಿ. ಪುರುಷಾಕಾರದಲ್ಲಿ ಎಲ್ಲರಿಗೂ ಆಪ್ತ ದೇವತೆಗಳಿಗೆ, ಅಯ್ಯೋ ಆಶ್ರಯವೇ ಇಲ್ವಲ್ಲ ನಮಗೇನು ಊಟ ಏನು ಮಾಡೋದು, ನೀರೇನು ಕುಡಿಯೋದು, ಸದ್ಯ ಆಶ್ರಯ ಅಲ್ಲಿ ತೋರಿಸ್ತಾ ಭಗವಂತ. ಏನೆಲ್ಲ ಓಡ್ಬಿಟ್ಟು ಏನು ಮಾಡೋದು ನೋಡಿ, ಅದನ್ನ ಹೇಳ್ತಾ ಇದೆ. ಅಗ್ನಿರ್ವಾಗ್ ಭೂತ್ವ ಮುಖಂ ಪ್ರಾವಿಶತ್. ಅಗ್ನಿಯು ವಾಗ್ರೂಪದಿಂದ ಮುಖವನ್ನು ಪ್ರವೇಶ ಮಾಡಿತು. ಇವತ್ತಿಗೂ ಅಗ್ನಿಮುಖ ಅಂತ ಹೇಳ್ತಾರೆ. ಅಗ್ನಿ ವಾಗ್ರೂಪದಿಂದ ಮುಖವನ್ನು ಪ್ರವೇಶಿಸಿದ, ಅಲ್ಲಿ ಪೂರ್ತಿ ಮುಂದೆ ಬರ್ತದೆ. ವಾಯು ಪ್ರಾಣೋ ಭೂತ್ವ ನಾಸಿಕೆ ಪ್ರಾವಿಶತ್. ಮನಶ್ಚಂದ್ರಮಾ ಭೂತ್ವ, ಅದ ಮುಂದೆ ಉದ್ದಕ್ಕೆ ಬರುತ್ತೆ. ಮನಸ್ಸು ಚಂದ್ರ ಆಗಿ ಚಂದ್ರಮಾ ಮನೋಭೂತ್ವ, ಮನಸ್ಸನ್ನು ಪ್ರಾವಿಶ ಮಾಡಿದ್ರೆ ಹೀಗೆ ಪೂರ್ತಿ ಉದ್ದಕ್ಕೂ ಬರುತ್ತೆ. ಏನಿಲ್ಲಿ ಅಗ್ನಿರ್ವಾಗ್ಭೂತ್ವ ಮುಖಂ ಪ್ರಾವಿಶತ್. ಇಲ್ಲಿ ಅಗ್ನಿಯು ವಾಗ್ರೂಪದಿಂದ ಮುಖವನ್ನ ಸೇರಿಕೊಂಡನು ಇತ್ಯಾರಭ್ಯ, ಹೀಗೆಂದು ಪ್ರಾರಂಭ ಮಾಡಿಕೊಂಡು, ತಥಾ ತೇ ಏತೆ ಸರ್ವೇ ಏವ ಸಮಾಹ ಸರ್ವೇ ಅನಂತಾಹ. ಇಲ್ಲಿ ಐತರೇಯದಲ್ಲಿ ಹೀಗೆ ಹೇಳಿದ್ರು, ಎಲ್ಲ ಆಯತನ ಆಯಿತು, ಅಲ್ಲೇ ಹೋಗಿ ಸೇರ್ಕೊಂಡ್ರು. ಅಲ್ಲಿ ಅಂದ್ರೆ ಏನು, ಎಲ್ಲ ಒಂದೇ. ವಾಯು ಪ್ರಾಣಭೂತ್ವ ಮುಖಂ ಪ್ರಾವಿಶ ಅಂತ ಇದೆಯಲ್ಲ, ವಾಯು ಏನಾದ, ಅವನು ಆಧಿದೈವಿಕವಾಗಿದ್ದ, ದೈವತೆಗಳವರು, ವಾಯು ದೇವತೆ. ಅವನೇನು ಮಾಡ್ದ, ಪ್ರಾಣಭೂತ್ವ ಹೋದ, ಪ್ರಾಣ ನಾಸಿಕೆ ಪ್ರಾವಿಶತ್, ಪ್ರಾಣ ಆಗಿ ಮೂಗ್ನ ಹೊಳ್ಳೆಯಲ್ಲಿ ಸೇರ್ಕೊಂಡ.
ಹಾಗೇನು ವಾಯುವೇ ಸೇರ್ಕೊಂಡವರು ಪ್ರಾಣನಾಗಿ, ಏನು ಭೇದವಿಲ್ಲ. ಇದು ಸ್ಪಷ್ಟವಾಗಿ ಹೇಳಿದ್ದಾರೆ ಐತರೇಯೋಪನಿಷತ್ತಿನಲ್ಲಿ. ಮತ್ತೆ ಬೃಹದಾರಣ್ಯಕದಲ್ಲೂ ಕೂಡ ಏತೆ ಸರ್ವೇವ, ಇವರೆಲ್ಲರೂ ಕೂಡ ಏನಾಗಿದ್ದಾರೆ, ಸಮರಾಗಿದ್ದಾರೆ. ಮತ್ತೆ ಇವರಿಗೆ ಯಾವ ಒಂದು ಕೊನೆ ಅಂತಕ್ಕಂಥದ್ದು ಇಲ್ಲ, ಅನಂತರೂ ಆಗಿದ್ದಾರೆ. ಅಂದ್ರೆ ಅನಂತ ಅಂದ್ರೆ ಇಲ್ಲಿ ಆ ಒಂದು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತನೂ ಅನಂತ ಆ ಅನಂತ್ಯವನ್ನು ತೆಗೆದುಕೊಳ್ಬೇಕಾದಿಲ್ಲ. ಇಲ್ಲಿ ಅನಂತ ಅಂದ್ರೆ ಇಲ್ಲಿ ಆಪೇಕ್ಷಿಕವಾದ ಅನಂತತ್ವ, ಅನಂತ್ಯ. ಇದು ಕೇವಲ ಆಪೇಕ್ಷಿಕವಾದ ಅನಂತ್ಯ ಅಷ್ಟೇ. ಹೀಗೆ ಹೇಳಿದ್ದಾರೆ. ಇದರಿಂದ ಏನು, ಇತಿ ಆಧ್ಯಾತ್ಮಿಕಾನಾಂ ಪ್ರಾಣಾನಾಂ ಆದಿದೈವಿಕೀಂ ವಿಭೂತಿಂ ಆತ್ಮಭೂತಾಂ ದರ್ಶಯತಿ. ಆದಿದೈವಿಕೀಂ ಆತ್ಮಭೂತಾಂ ವಿಭೂತಿಂ ದರ್ಶಯತಿ. ಎಲ್ಲಿ ಯಾವುದ್ರ ಜೊತೆಗೆ, ಆಧ್ಯಾತ್ಮಿಕಾನಾಂ ಪ್ರಾಣಾನಾಂ. ಹೀಗೆ ಆಧ್ಯಾತ್ಮಿಕವಾಗಿರತಕ್ಕಂಥ ಪ್ರಾಣನ ಜೊತೆಯಲ್ಲಿ ಆದಿ ದೈವಿಕವಾಗಿರತಕ್ಕಂಥ ಎಲ್ಲ ವಿಭೂತಿಗಳನ್ನು ಕೂಡ ಸೇರಿಸಿಬಿಟ್ಟಿದ್ದಾರೆ. ಆಧ್ಯಾತ್ಮ ಪ್ರಾಣ, ಅವನಲ್ಲಿ ಆದಿ ದೈವಿಕ ಇತ್ತಲ್ಲ ಪ್ರಾಣವಾಯು, ಅವನಲ್ಲಿ ಎಲ್ಲ ವಿಭೂತಿಯನ್ನು ಕೂಡ ಇವನಲ್ಲಿ ಸೇರಿಸ. ಅವನೇ ಇವನು ಅಷ್ಟೇ, ಯಾವುದರಲ್ಲೂ ಭೇದ ಇಲ್ಲ. ಅದನ್ನು ಹೇಳ್ತಾ ಇದ್ದ ಪೂರ್ವ ಪಕ್ಷಿ, ಯಾವುದರಲ್ಲೂ ಭೇದ ಇಲ್ಲ ಸ್ವಾಮಿ ಅಂದ್ಬಿಟ್ಟು ಆ ಎಲ್ಲ ವಿಭೂತಿಗಳನ್ನು ಕೂಡ ಇಲ್ಲಿ ಈ ಆಧ್ಯಾತ್ಮಿಕವಾಗಿ ಪ್ರಾಣ ಇದ್ದಾನಲ್ಲ ಅವನನ್ನು ಸೇರ್ಕೊಂಡ್ರು, ಅವನು ಸೇರಿಸಿದ್ರು. ತಥಾ ಅನ್ಯತ್ರಾಪಿ ತತ್ರ ತತ್ರ ಅಧ್ಯಾತ್ಮಂ ಅಧಿದೈವತಂಚ ಬಹುಧಾ ತತ್ವ ಅಭೇದ ದರ್ಶನಂ ಭವತಿ. ತತ್ವ ಅಭೇದ ದರ್ಶನಂ ಭವತಿ. ಹೀಗೆ ಅನ್ಯತ್ರಾಪಿ ತತ್ರ, ಬೇರೆ ಕಡೆಯಲ್ಲಿಯೂ ಕೂಡ ಅಲ್ಲಲ್ಲಿ ಏನು ಹೇಳಿದ್ದಾರೆ, ಅಧ್ಯಾತ್ಮ ಅಂದರೆ ಆಧ್ಯಾತ್ಮಿಕವಾಗಿ ಮತ್ತೆ ಆದಿ ದೈವಿಕವಾಗಿ ಬಹಳಷ್ಟು ಕಡೆ ಅಲ್ಲಲ್ಲಿ ಏನು ಹೇಳಿದ್ದಾರೆ, ತತ್ವಾಭೇದ ದರ್ಶನಂ ಭವತಿ. ತತ್ವ ಅಭೇದ, ತತ್ವದಲ್ಲಿ ಯಾವ ಭೇದವೂ ಇಲ್ಲ ಎಂಬುದನ್ನ ಶ್ರುತಿಯು ನಮಗೆ ಬಹಳಷ್ಟು ಕಡೆ ತಿಳಿಸಿಕೊಡುತ್ತಿದೆ. ಮತ್ತೆ ಇಷ್ಟೇ ಅಲ್ಲ, ಇನ್ನೂ ಇದೆ ಸ್ವಾಮಿ. ಏನಿದೆಪ್ಪ, ಕ್ವಚಿಚ್ಚ ಅಂದ್ರೆ ಕೆಲವು ಕಡೆ ಅಲ್ಲಂತೂ ಎಲ್ಲಿ ಸಾಮಾನ್ಯವಾಗಿ ತಿಳಿಸ್ಕೊಡ, ಬಟ್ ಕೆಲವು ಕಡೆಯಲ್ಲಂತೂ ಕೂಡ ಏನ್ ಮಾಡಿದ್ದಾರೆ, ಯಹ ಪ್ರಾಣ ಸಹ ವಾಯು ಇತಿ ಸ್ಪಷ್ಟಮೇವ ವಾಯುಂ ಪ್ರಾಣಂಚ ಏಕಂ ಕರೋತಿ. ಇನ್ನು ಕೆಲವು ಕಡೆ ಕಂಠೋಕ್ತವಾಗಿ ಕರತಲ ಮಲಕದಂತೆ ಎದುರುಗಡೆ ಇದೆ ಕೈ ಮೇಲೆ, ಹಾಗೆ ಪ್ರಾಣನನ್ನು ವಾಯುವನ್ನು ಒಂದೆಂದು ಏಕಂ ಕರೋತಿ, ಒಂದು ಯಾವ ಭೇದವೂ ಇಲ್ಲ ಎಂಬುದಾಗಿ ಅತ್ಯಂತ ಸ್ಪಷ್ಟವಾದ ಮಾತುಗಳಿಂದ ಹೇಳಿಬಿಟ್ಟಿದ್ದಾರೆ. ಅದೇ ರೀತಿ ತಥಾ ಉದಾಹೃತೇಪಿ ವಾಚಸನೆ ಈ ಬ್ರಾಹ್ಮಣೆ, ಅದೇ ರೀತಿ ನಾವು ಇಲ್ಲಿ ಮೇಲೆಗಡೆ ಈ ಉದಾಹರಿಸಿದೇವಲ್ಲ, ನಾವು ಅಂದ್ರೆ ಪೂರ್ವಪಕ್ಷಿ ಅಂತ, ನೀವು ಅಂತ ಅರ್ಥ. ಯಾರು ಬಾದರಾಯಣರು ಆ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಆ ವಿಷಯವಾಕ್ಯ ಇದೆ. ಇಲ್ಲಿ ವಿಷಯವಾಕ್ಯ ಇತ್ತಲ್ಲ, ಅದು ಯಾವುದದು, ಅದು ಇನ್ನೊಂದು ಬಿಟ್ಟು ತಥಾ ಉದಾಹೃತ ವಾಚಸನೆಯ ಬ್ರಾಹ್ಮಣೆ, ವಾಚಸನೆಯ ಅಲ್ಲೇ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹಿಂದೆ ವಿಷಯವಾಕ್ಯ ಬಂದು ಇತ್ತಲ್ಲ, ಏನು ವದಿಷ್ಯಾಮ್ಯೇವ ಅಹಮಿತಿ ವಾಗ್ದಧ್ರೇ ಅಂತ. ಅಲ್ಲೇ ಮುಂದೆ ಏನು ಮಾಡಿದ್ದಾರೆ, ಪ್ರಾಣಾದ್ವಾಯೇಷ ಉದೇತಿ ಪ್ರಾಣೇ ಅಸ್ತಮೇತಿ. ಪ್ರಾಣನಿಂದಲೇ ಅವನು ಉದಯಿಸುತ್ತಾನೆ, ಪ್ರಾಣನಲ್ಲಿಯೇ ಅಸ್ತಂಗತನಾಗುತ್ತಾನೆ ಎಂಬುದಾಗಿ ಪ್ರಾಣೇನೈವ ಉಪಸಂಹರನ್ ಏಕತ್ವಂ ದರ್ಶಯತಿ. ಉದಯವಾಗುವಾಗಲೂ ಮತ್ತೆ ಅಸ್ತಮಾನವಾಗುವಾಗಲೂ ಕೂಡ ಏಕತ್ವ ಒಂದೇ. ಉಪಕ್ರಮದಲ್ಲೂ ಅದೇ, ಉಪಸಂಹಾರದಲ್ಲೂ ಅದೇ. ಉಪಕ್ರಮ ಏನು, ಪ್ರಾಣಾದ್ವಾಯ, ಪ್ರಾಣದಿಂದಲೇ ಇವನು ಉದಯಿಸುತ್ತಾನೆ ಉಪಕ್ರಮ ಮಾಡಿದ್ರು. ಮಾಡಿಬಿಟ್ಟು ಏನು ಮಾಡಿದ್ರು,
ನೋಡಿ, ಇಲ್ಲಿಂದಲೇ ಇವನು ಉಪಸಂಹೃತನಾಗುತ್ತಾನೆ ಎಂಬುದಾಗಿ ಉಪಸಂಹಾರಣ ಆಗಿದೆ ಒಂದೇ. ಮತ್ತು ತಸ್ಮಾತ್ ಏಕಮೇವ ವರ್ತಂಚರೇತ್ ಪ್ರಾಣ್ಯಾಚ್ಚೈವ ಅಪಾನ್ಯಾಚ್ಚ. ಆದ್ದರಿಂದ ಒಂದೇ ಒಂದು ವ್ರತವನ್ನು ನಾವು ಆಚರಿಸಬೇಕು. ಒಂದೇ ಒಂದು ವ್ರತವನ್ನು ಆಚರಿಸಬೇಕು ಅಂತಂತಂದ್ರೆ ಏನು? ಈ ವ್ರತ ಅಂತಂದ್ರೆ ಈಗ ನಾವು ಮಾಡ್ತಕ್ಕಂಥ ಇವತ್ತು ನೋಡಿ ಭೀಮನ ಅಮಾವಾಸ್ಯೆ ವ್ರತ ಅಂತಾರೆ. ಆ ವ್ರತ ಆ ಥರ ಅಲ್ಲ. ವ್ರತ ಅಂದ್ರೆ ಉಪಾಸನೆ ಏನಂತ ಅರ್ಥ. ಮತ್ತೆ ಇಲ್ಲಿ ಏನು ಯಾವುದು ಪ್ರಾಣ ತಸ್ಮಾದೇವ ವ್ರತ, ತಸ್ಮಾತ್ ಏಕವೇ ವ್ರತ. ಆದ್ದರಿಂದ ವಾಯು ಪ್ರಾಣ ಎರಡೂ ಕೂಡ ಒಂದು ಎಂಬುದಾಗಿ ಉಪಾಸನೆಯನ್ನು ಮಾಡಬೇಕು. ಪ್ರಾಣ್ಯಾತ್ ಅಪಾನ್ಯಾತ್ ಅಂದರೆ ಪ್ರಾಣನ ಮಾಡುವುದರಿಂದಲೂ ಅಪಾನ ಮಾಡುವುದರಿಂದಲೂ ಒಂದೇ. ಇನ್ನೇನಿಲ್ಲ, ಪ್ರಾಣಾಪ ಒಂದೇ ಪ್ರಾಣನೇ. ಹೌದು ತಾನೆ? ಯಾವಾಗ ಪ್ರಾಣ ನಮ್ಮ ಶರೀರದಲ್ಲಿ ವ್ಯಾಪಿಸ್ಕೊಂಡಿದ್ದ ಪೂರ್ತಿಯಾಗಿ ವಾಯಿದೆ, ಅದು ಊರ್ಧ್ವಾಭಿಮುಖವಾಗಿ ಚಲಿಸುವಾಗ ಪ್ರಾಣ, ಮತ್ತೆ ಅಧೋಮುಖವಾಗಿ ಚಲಿಸುವಾಗ ಅಪಾನ, ಮತ್ತು ಎರಡಕ್ಕೂ ಮಧ್ಯೆ ಇರುವಾಗ ಸಮಾನ. ಆಮೇಲಿಂದ ಈ ಒಂದು ಕಂಠ ಅಲ್ಲಿ ಆ ಪ್ರದೇಶದಲ್ಲಿ ಬಂದಾಗ ಉದಾನ. ಇವಾಗ ನಾವು ಮಾತಾಡ್ತಾ ಇದ್ದೇವ ನಾನು, ಅದಕ್ಕೆ ಏನು ಕಾರಣ? ಉದಾನ ವಾಯುವೇ ಕಾರಣ. ಉದಾನ ವಾಯು ಸ್ವಲ್ಪ ಏನಾದ್ರು ಕೈ ಕೊಟ್ಬಿಡ್ತು, ಏನಾದ್ರು ಆಯಿತು, ವ್ಯತ್ಯಾಸ ಆಯಿತು ಅಂದರೆ ಮಾತು ಹೊರಡೋದಿಲ್ಲ, ಏನೋ ಹೊರಡುತ್ತೆ, ಸರಿಯಾಗಿ ಬರೋದಿಲ್ಲ, ಆಮೇಲೆ ಸರಿಯಾಗಿ ಗಟ್ಟಿಯಾಗ ಏನೋ ಆಗುತ್ತೆ. ಉದಾನ. ಹೀಗೆ ಇನ್ನು ಸಮಾನ ಅಂತಕ್ಕಂಥದ್ದು ಪೂರ್ತಿಯಾಗಿ ಎಲ್ಲ ಕಡೆಯಲ್ಲಿ ವ್ಯಾಪಿಸ್ತಕ್ಕಂಥದ್ದು. ಈ ಎಲ್ಲವನ್ನೂ ಸಮಾನ ಅಂದರೆ ಸಮವಾಗಿ ಕರೆದುಕೊಂಡು ಹೋಗುವವನು ಅಂತ ಅರ್ಥ. ಎಲ್ಲ ಸ್ಥಿತಿ ಇದೆಯಲ್ಲ, ಶರೀರ ಸ್ಥಿತಿ, ಅದನ್ನು ಸಮಾನವಾಗಿ ಕರ್ಕೊಂಡು ಹೋಗೋದು, ಸಮಾನವಾಗಿ ಬಹಳ ಮುಖ್ಯ. ಇನ್ನು ವ್ಯಾನ ಸರ್ವ ಶರೀರಗ. ಇನ್ನು ವ್ಯಾನವಾಯು ಇದೆಯಲ್ಲ, ಅದು ಶರೀರದ ಎಲ್ಲ ಕಡೆಯಲ್ಲಿಯೂ ಕೂಡ ಸುತ್ತಾಡ್ತಾರೆ. ಒಂದೇ ಪ್ರಾಣ ಎಲ್ಲ ಕಡೆಯಲ್ಲೂ ಸುತ್ತಾಡ್ತಾ ಇದ್ದಾಗ ವ್ಯಾನ, ಕಂಠಕ್ಕೆ ಬಂದಾಗ ಉದಾನ, ಮಧ್ಯೆ ಬಂದಾಗ ಸಮಾನ, ಕೆಳಗೆ ಹೋದಾಗ ಅಪಾನ, ಮೇಲಕ್ಕೆ ಊರ್ಧ್ವಾಮುಖವಾದಾಗ ಪ್ರಾಣ. ಅಷ್ಟೆ. ಹೀಗೆ ಒಂದೇ ತತ್ವ ಏನು? ಒಂದೇ. ಇಲ್ಲಿ ಅದು ಬಹಳ ಮುಖ್ಯ. ತತ್ವ ಒಂದೇ ಸ್ವಾಮಿ ಇಲ್ಲಿ ಅಂತ ಹೇಳಿದ್ದಿ. ಹೇಗೆ ಪ್ರಾಣ್ಯಾಪಾತಿ ಅಪಾನ್ಯಾತಿ ಎರಡು ಹೇಳಿದ್ದಾರೆ. ಎಲ್ಲವನ್ನೂ ಕೂಡ ಅಷ್ಟೆ. ಪ್ರಾಣ ವೃತ್ತಿ ಇದೆಯಲ್ಲ, ಅದೆಲ್ಲವನ್ನೂ ಕೂಡ ಒಂದೇ ಅಂತ ಹೇಳಿ ಈತಿ ಪ್ರಾಣವ್ರತೇನ ಏಕೇನ ಒಂದೇ ಪ್ರಾಣವ್ರತದ ಉಪಸಂಹರನ್ ಏತದೇವ ಘಟೆಯತಿ. ಹೀಗೆ ಉಪಕ್ರಮ ಉಪಸಂಹಾರ ಎರಡರಲ್ಲೂ ಕೂಡ ಏಕತ್ವವನ್ನು ಹೇಳಿ ಏನಂತ ಹೇಳಿದ್ರೆ, ಆದ್ದರಿಂದ ಇವೆರಡರಲ್ಲೂ ಯಾವ ಭೇದವೂ ಇಲ್ಲ ಎಂಬುದನ್ನ ದೃಢೀಕರಣಗೊಳಿಸಿದ್ದಾರೆ. ಇಲ್ಲಿ ಈ ಮೇಲ್ಗಡೆ ಈ ಪ್ರಾಣಾದ್ವಾ ಅಂತಿದೆಯಲ್ಲ, ಅಲ್ಲಿ ತಸ್ಮಾದೇಕಂ ವ್ರತಂ ಚರೇತ ಅಲ್ಲಿ. ಮತ್ತು ತಥಾ ಛಾಂದೋಗ್ಯೇಪಿ ಪರಸ್ತಾತ್ ಮಹಾತ್ಮಾನಃ ಚತುರೋ ದೇವ ಏಕ ಸ ಜಗಾರ ಭುವನಸ್ಯ ಗೋಪ. ಇದು ಮಂತ್ರ, ಇದು ಛಾಂದೋಗ್ಯ ಬರ್ತಕ್ಕಂಥದ್ದು. ಆ ಸಂದರ್ಭ ಅದು ಮೊನ್ನೆ ಹೇಳಿದ್ನಲ್ಲ, ಏನು ವಾಯು ಇವನ್ ವಾಕ್ಕು ಏನು ಮಾಡ್ತು? ಮಾತಾಡ್ತಾನೇ ಇರೋಣ, ನಾನು ಸೃಷ್ಟಿ ಮಾಡಿ ಮಾತಾಡ್ತಾನೆ, ಕಿವಿ ಶ್ರೋತ್ರೇಂದ್ರಿಯ ಕೇಳ್ತಾನೆ ಇರೋಣ. ಹೀಗೆಲ್ಲಾನು ಕೂಡ ನಿರಂತರ ನಾವು ಸೃಷ್ಟರಾಗಿರೋದು ಯಾತಕ್ಕೆ? ಇದಕ್ಕೋಸ್ಕರ ಮಾಡ್ತಾನೆ ಇದ್ದೀವಿ ಅಂತ ಹೇಳಿದ್ರು. ಇವೆಲ್ಲದಕ್ಕೂ ಕೂಡ ಏನಾಯಿತು? ಪ್ರಾಣ ಬಂದ ಮೇಲೆ ಏನಾಯಿತು? ಎಲ್ಲ ಪ್ರಾಣ ಎಲ್ಲವನ್ನೂ ಕೂಡ ಸಂವರ್ಗ ಮಾಡ್ಕೊಂಡು ಬಿಟ್ಟ ಪ್ರಾಣ. ಇವೆಲ್ಲ ಸಂವರ್ಗ ಮಾಡ್ಕೊಂಡು ಏನಂದ್ರು, ಇವುಗಳ ಶಕ್ತಿ ಕುಂಠಿತವಾಯಿತು. ಯಾವಾಗಲೂ ಮಾತಾಡ್ತಾ ಇರ್ತಾನೆ, ಮಾತಾಡ್ತಾ ಹೋಯ್ತದು, ಕ್ಷೀಣವಾಯಿತು. ಮತ್ತೆ ಕೆಲವು ಸಂದರ್ಭದಲ್ಲಿ ಬಂತು, ಬರಲಿಲ್ಲ. ಆವಾಗ ಯೋಚನೆ ಮಾಡಿದ್ವು, ಅಯ್ಯರೇ ಏನಪ್ಪ ಪ್ರಾಣ ನಾವೇ ಜೋರು ಅಂತ ಇದ್ದು, ನಮಗಿಂತ ಪ್ರಾಣ ಏನು ನಮ್ಮನ್ನೇ ವ್ಯಾಪಿಸ್ಕೊಂಡು ಬಿಟ್ನಲ್ಲ ಇವನು ಅಂತ ಅಂದ್ಬಿಟ್ಟು
ಇವನ ರೂಪವಾಗಿ ನಾವೇ ಆಗ್ಬಿಡೋಣ ಅಂತ ಮಾಡಿದ್ರು. ಇಲ್ಲಿ ಏನು ಮುಖ್ಯ ಪ್ರಕೃತ ಏನು ಅಂತಂದ್ರೆ ನೋಡಿ, ಮಹಾತ್ಮನ ಶತ್ರು ಏಕಃ. ಈಗ ಆ ಒಂದು ಒಬ್ಬನೇ ಏಕಃ ದೇವ ಒಬ್ಬನೇ ಏನ್ ಮಾಡ್ದ, ಆ ಚತುರಃ. ಚತುರಃ ಅಂತಂದ್ರೆ ಏನಿಲ್ಲಿ? ಚತುರಃ ಅಂದ್ರೆ ನಾವು ಈ ಚತುರ ಬಹಳ ಬುದ್ಧಿವಂತ, ಚತುರ ಚಾಣಾಕ್ಷ ಅಂತೆಲ್ಲ ಹೇಳ್ತೀವಲ್ಲ, ಅದಲ್ಲ. ಚತುರಃ ಅಂತಕ್ಕಂಥದ್ದು ಈ ನಾಲ್ಕನ್ನು ಚತುರ ದ್ವಿತೀಯ ವಿಭಕ್ತಿ ಬಹುವಚನ. ದ್ವಿತೀಯ ವಿಭಕ್ತಿ ಬಹುವಚನ ಯಾವುದು? ಪುಲ್ಲಿಂಗ ಶಬ್ದ. ಇವಾಗ ಅದೇನದು? ಈ ಚತ್ವಾರಃ ಅಂದ್ರೇನು? ನಾಲ್ಕು. ಚತುರಃ ನಾಲ್ಕುಗಳನ್ನು ಅಂತಂತ ದ್ವಿತೀಯ ವ್ಯಕ್ತಿ. ಚತುರೋ ವೇದಾನ್. ಚತುರೋ ವೇದಾನ್ ಅಂತಂದ್ರೆ 4 ವೇದಗಳನ್ನು. ಅಲ್ಲಿ ಹಾಗೆ ಮಹಾತ್ಮ ಚತುರಃ ಆ 4 ಜನ ಇವರಿದ್ದ ಯಾರು? ಆ ವಾಕು ಪಂಚೇಂದ್ರಿಯಗಳಿದ್ದು, ಪ್ರಾಣ ಒಂದಿದೆ, ಅದರಲ್ಲಿ ವಾಕು ಮುಂತಾದ 4 ಇಂದ್ರಿಯಗಳನ್ನ ಅವನ್ನೇನು ಮಾಡ ಜಗಾರ ಏನು ಮಾಡಿಬಿಟ್ಟ, ಅವನು ವ್ಯಾಪಿಸಿಕೊಂಡ್ಬಿಟ್ಟ, ತನ್ನಲ್ಲಿ ಹಾಕ್ಕೊಂಡ್ಬಿಟ್ಟ. ಒಂದೇ ತತ್ವ ಭುವನಸ್ಯ ಮತ್ತು ಇತಿ ಏಕಮೇವ ಸಂವರ್ಗಂ ಗಮಯತಿ. ಇಲ್ಲಿ ಒಂದೇ ಸಂವರ್ಗ, ಪ್ರಾಣ ಆ ವಾಯು ಅಂತ ಇದೆಯಲ್ಲ, ಅದೇ ಸಂವರ್ಗ. ಹೀಗೆ ಸಂವರ್ಗ ಅಂದರೆ ಎಲ್ಲ ಒಳಗಡೆ ಎಳ್ಕೊಂಡು ವ್ಯಾಪಿಸ್ಕೊಳ್ಳೋ ಸಂವರ್ಗ ದರ್ಶಯತಿ ಅಂತ ಹೇಳ್ಬಿಟ್ಟು ಗಮಯತಿ. ನ ಬ್ರವೀತಿ ಏಕ ಏಕೇಶಾಂ ಚತುರ್ನಾಂ ಸಂವರ್ಗ. ಈಗ ನೋಡಿ, ಅಗ್ನಿರು ವಾಗ್ಭೂತ್ವ, ಅಗ್ನಿಗೂ ವಾಕ್ಯಗೂ ವಾಯುಗೂ ಪ್ರಾಣಕ್ಕೂ ಬಂತಲ್ಲ ಎರಡು, ಆದಿದೈವಿಕ ಆಧ್ಯಾತ್ಮಿಕವಾಗಿ. ಇಲ್ಲಿ ಏನು ಮಾಡಿದ್ರು, ಮುಖ್ಯವಾಗಿ ಏನು ಹೇಳ್ತಾರೆ, ಹೀಗೆ ಒಂದೇ ಒಂದು ಸಂವರ್ಗವನ್ನ ಆಧ್ಯಾತ್ಮಿಕ ಮತ್ತೆ ಆದಿದೈವಿಕ ಎರಡಕ್ಕೂ ಸೇರಿ ಒಂದನ್ನು ಹೇಳಿದ್ದಾರೆ ಸಂವರ್ಗ ವಿದ್ಯೆ. ಏನನ್ನು ಹೇಳಲಿಲ್ಲ ನೋಡಿ. ಆದಿದೈವಿಕವಾಗಿ ಇದು ಸಂವರ್ಗ, ಆಧ್ಯಾತ್ಮಿಕವಾಗಿ ಇದು ಸಂವರ್ಗ ಅಂತ ಏನು ಹೇಳಲಿಲ್ಲ. ಆದರೆ ಸ್ಥಾನ ಭೇದದಿಂದ ಎರಡಿದೆ, ಇಲ್ಲ ಅಂತಲ್ಲ. ಇದ್ದರೂ ಕೂಡ ಸಂವರ್ಗವನ್ನು ಹೇಳುವಾಗ ಒಂದೇ ಏಕಮೇವ ಸಂವರ್ಗ. ಮತ್ತೆ ಈ 4ಕ್ಕೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ 4ಕ್ಕೆ ಒಂದು, ಮತ್ತೆ ಆದಿದೈವಿಕವಾಗಿರ್ತಕ್ಕಂಥ 4ಕ್ಕೆ ಅಗ್ನಿಯ ಮುಂತಾದವುಗಳಿಗೆ ಇನ್ನೊಂದು ಅಂತ ಹೇಳಿಲ್ಲ. ವಾಕ್ಕು ಮುಂತಾದವುಗಳಿಗೆ ಒಂದು, ಅಗ್ನಿ ಮುಂತಾದವುಗಳು ಇನ್ನೊಂದು. ಹೋಗ್ತಾರೆ. ವಾಕ್ಕು ಅಂತಕ್ಕಂಥದ್ದು ಆ ಅಧಿದೇವತೆ, ಅದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು. ಅಗ್ನಿ ಅಂತಕ್ಕಂಥದ್ದು ಆದಿದೈವಿಕವಾಗಿರ್ತಕ್ಕಂಥದ್ದು. ಎರಡಕ್ಕೂ ಒಂದೇ. ತಸ್ಮಾತ್ ಅಪೃಥಕ್ತ್ವಂ ಉಪಗಮನಸ್ಯ ಇತಿ. ಹೀಗಿರುವಾಗ ನಾವು ಈ ಒಂದು ಉಪಾಸನೆ ಅಂತ ಏನಿದೆಯಲ್ಲ, ಅದನ್ನ ವಾಯು ಮತ್ತು ಪ್ರಾಣ ಎರಡನ್ನು ಸೇರಿಸಿ ಒಂದು ಬೇರೆ ಬೇರೆಯಾಗಿ ಉಪಾಸನೆ ಮಾಡಬಾರದು, ಒಂದೆಂದು ಉಪಾಸನೆ ಮಾಡಬೇಕು. ಇದು ನಮಗೆ ಮೇಲ್ನೋಟಕ್ಕೆ ಹೊಳೆಯತಕ್ಕಂಥದ್ದು. ಇದು ಯಾರಿಗಾದರೂ ಅಷ್ಟೆ ಹೊಳೆಯತಕ್ಕಂಥದ್ದು ಅಂತ ಹೇಳಿದ್ರು. ಈಗ ಇಲ್ಲಿ ಈ ವಿವಕ್ಷಿತಾಂಶ ಏನು? ವಿವಕ್ಷಿತಾಂಶ ಇಷ್ಟೇ ನೋಡಿ. ಶ್ರುತಿಗಳಲ್ಲಿ ಏನು ಹೇಳಿದ್ದಾರೆ? ಒಂದೊಂದು ತತ್ವ ಅದಕ್ಕೂ ಕೂಡ ಗುಣಭೇದದಿಂದ ಒಂದು, ತತ್ವಭೇದದಿಂದ ಒಂದೊಂದು, ಮತ್ತೆ ಹೀಗೆ ಬೇರೆ ಬೇರೆಯಾಗಿ ಒಂದು ಕಡೆ ಮಾಡಬೇಕು ಅಂತಾರೆ, ಒಂದು ಕಡೆ ಇದು ಮಾಡಬಾರದು ಅಂತಾರೆ, ಒಂದು ಕಡೆ ಸ್ವೀಕಾರ, ಒಂದು ಕಡೆ ಅಸ್ವೀಕಾರ, ಹೀಗೆಲ್ಲ ಹೇಳ್ತಾರೆ. ಹೀಗಿರೋದ್ರಿಂದ ನಾವು ಯಾವುದೋ ಒಂದು ಅಂಶವನ್ನು ತೆಗೆದುಕೊಂಡು ಇದರಂತೆಯೇ ಇದು ಅಂತ ನಿರ್ಧಾರ ಮಾಡಿಬಿಟ್ರೆ ಏನಾಗುತ್ತೆ? ಅದು ಸರಿ ಹೋಗೋದಿಲ್ಲ, ಮತ್ತೆ ಶ್ರುತ್ಯರ್ಥವೂ ಆಗೋದಿಲ್ಲ. ಮತ್ತೆ ಶ್ರುತಿಯು ಯಾವುದನ್ನ ಪ್ರತಿಪಾದನೆ ಮಾಡುವುದಕ್ಕೆ ಹೊರಟಿದೆಯೋ ಅದು ಆಗುವುದಿಲ್ಲ ಅಷ್ಟೆ. ಶ್ರುತಿ ಯಾವುದನ್ನು ಪ್ರತಿಪಾದನೆ ಮಾಡುವುದಕ್ಕೆ ಹೊರಟಿದೆ ಅದು ಹೇಳಿದ್ರು.
ಎಲ್ಲ ಏನು ಆತ್ಮೈಕತ್ವವನ್ನ ಇದನ್ನ ತೋರಿಸಿಕೊಡೋದಕ್ಕೆ ಎಲ್ಲ ಶ್ರುತಿಯು ಹೊರಡ್ತಾ ಇರತಕ್ಕಂಥದ್ದು ಆತ್ಮ ಒಂದೇ. ಭಿನ್ನವಾದ ಸ್ವತಂತ್ರವಾಗಿರತಕ್ಕಂಥ ಇನ್ನೊಂದು ತತ್ವ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳ್ಬಿಟ್ಟು, ಸರಿ ಇಷ್ಟೆಲ್ಲ ಆಯ್ತು, ಭಿನ್ನವಾದ ಇನ್ನೊಂದು ತತ್ವ ಇಲ್ಲ ಅಂತ ಅಂದ ಮೇಲೆ ನನ್ನ ಕತೆ ಏನು? ಆಯ್ತಪ್ಪ, ನಾ ಭಿನ್ನವಾಗಿ ಯಾವುದು ಇಲ್ಲ, ಎಲ್ಲ ಆಯ್ತು, ಅದು ನಾನು ಅಂತ ಒಬ್ಬ ಇದೀನಲ್ಲಪ್ಪ ಅಂದ್ರೆ ಅದಕ್ಕೆ ಹೇಳಿದ್ರು ತತ್ವಮಸಿ ಅಂತ. ಅದೇ ನೀನಾಗಿದ್ದೀಯೇ, ನೀನು ಅದಾಗಿದ್ದೀಯೆ ಅಂತ ಅನ್ವಯ ಮಾಡ್ಕೋಬೇಕು. ತತ್ವಮಸಿ ಅಂತ ಅಂದ್ರೆ ಅದೇ ನೀನಾಗಿದ್ದೀಯ ಅಂತ ಅನ್ವಯ. ಅದನ್ನ ಸಮನ್ವಯ ಸೂತ್ರ ಹೇಳಿದ್ದಾರೆ. ತತ್ವಮಸಿ ಅಂತಂದ್ರೆ ತ್ವಂ ತದಸಿ, ನೀನು ಮುಖ್ಯವಾದ ನೀನೇನು ಅದಾಗಿದ್ದೀಯೆ ಅಂತಕ್ಕಂಥದ್ದು ಇದು ಉಪನಿಷತ್ತು. ಇದೇನಾಗತ್ತೆ, ಇದು ಸಿದ್ಧವಾಗೋದಿಲ್ಲ. ಹೇಗೆ? ನಾವೆಲ್ಲ ಒಂದು ಕಡೆ ನೋಡಿಬಿಟ್ಟು ಓಹೋ ಇದರಂತೆ ಆಯಿತು, ಸರಿ ಆಯಿತು ತೀರ್ಮಾನ ಮಾಡಿಬಿಟ್ರೆ ಆಗಲಿಲ್ಲ. ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ಅಧ್ಯಯನ ಮಾಡಿ ತಾತ್ಪರ್ಯದಿಂದ ಏನು ಹೇಳ್ತಾರೆ ಅಂತ ಅನ್ನುವುದನ್ನ ನಾವು ಹೇಗೆ ತಿಳಿಬೇಕು? ವಿಚಾರ 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 ಮಾಡೇ ತಿಳಿಯಬೇಕು. ಈಗ ಇಲ್ಲಿ ನೋಡಿ, ಈ ಇಡೀ ಬ್ರಹ್ಮಸೂತ್ರ ಭಾಷ್ಯ ಅಥವಾ ಯಾವುದೇ ತಗೊಳ್ಳಿ ನೋಡಿದ್ರು ಕೂಡ ಏನಿರುತ್ತೆ? ಸಂಶಯ ಬರುತ್ತೆ ಒಂದು, ಆಮೇಲಿಂದ ಪೂರ್ವಪಕ್ಷ ಬರುತ್ತೆ, ಆಮೇಲಿಂದ ವಿಚಾರ. ಪೂರ್ವಪಕ್ಷ ಏನು ಹೇಳಿದಾನೆ ಅದ್ರ ಬಗ್ಗೆ ವಿಚಾರ, ವಾದ ವಿವಾದಗಳು ನಡೆಯುತ್ತೆ. ಹೌದು ತಾನೆ? ವಾದ ವಿವಾದ ಅಂದ್ರೆ ಇನ್ನೇನಿಲ್ಲ, ವಿಚಾರ ಅಷ್ಟೆ. ಹೇಗೆ ವಿಚಾರ? ಪ್ರಮಾಣ ಏನು? ಪ್ರಮಾಣ ಏನು ಅಂತಂದ್ರೆ 3 ಪ್ರಮಾಣವೂ ಇರ್ಬೋದು. ಪ್ರತ್ಯಕ್ಷ, ಮತ್ತೆ ಅನುಮಾನ, ಮತ್ತೆ ಆಗಮ. ಆಯಿತು, ಪ್ರತ್ಯಕ್ಷವಾಗಿ ಕೆಲವು ಆಗುತ್ತೆ, ಆಗೋದಿಲ್ಲ. ಅನುಮಾನದಿಂದ ಆಗ್ಬಹುದು. ಅನುಮಾನ ಆಗ್ಬೇಕಾದ್ರೆ ಏನು ಮಾಡಬೇಕು? ದೃಷ್ಟಾಂತ ಬೇಕು. ಅದು ಏನೋ ಸ್ಟ್ರಾಂಗ್ ಸಿಗ್ತಾ, ಸರಿ ಆಯಿತು. ಅದೂ ಸಿಕ್ಕದೇ ಇದ್ದ ಏನು? ಆಗಮ ಪ್ರಮಾಣ ಒಂದೇ. ಇಲ್ಲಿ ಆಗಮ ಪ್ರಮಾಣ ಒಂದೇ ಅಂತ ಹೇಳಿದಾಗ ಸರಿಯಪ್ಪ, ಆಗಮ ಏನು ಹೇಳ್ತಾ ಇದೆ ಅದನ್ನ ಎಲ್ಲವನ್ನೂ ಕೂಡ ನಾವು ಪ್ರಮಾಣ ವಾಕ್ಯ ಅಂತ ಸ್ವೀಕರಿಸಿ ನಾವು ಅನುಷ್ಠಾನಕ್ಕೆ ತರಬೇಕು ಅಂತಾಯ್ತು. ಇಲ್ಲೇ ಯಾವುದೇ ಧರ್ಮಕ್ಕೂ ಪ್ರಪಂಚದಲ್ಲಿ ಯಾವುದೇ ಪ್ರಪಂಚನ ಭೂಲೋಕ ಒಂದೇ ಅಲ್ಲ, ಎಷ್ಟು ಲೋಕ ಇದೆ ಅಷ್ಟೂ ಕೂಡ, ಅಲ್ಲಿ ಎಷ್ಟೆಷ್ಟು ಧರ್ಮಗಳಿವೆ ಎಲ್ಲ, ಅವೆಲ್ಲಕ್ಕೂ ಮತ್ತೆ ವೇದಾಂತಕ್ಕೂ ಇರತಕ್ಕಂಥ ವ್ಯತ್ಯಾಸ ಇಲ್ಲೇ. ಪ್ರತಿಯೊಂದು ಧರ್ಮದವರು ಇದನ್ನು ವಿಚಾರ ಮಾಡ್ತಾರೆ. ಯಾವುದು? ಜೀವ ಮತ್ತೆ ಜಗತ್ತು ಮತ್ತೆ ಒಬ್ಬ ಪರಮಾತ್ಮ ಅಂತಕ್ಕಂಥದ್ದು 3 ತತ್ವನೇ ಎಲ್ಲ ಧರ್ಮದವರು ಯಾವುದೇ ಇರಲಿ ಅವರು ವಿಚಾರ ಮಾಡ್ತಕ್ಕ ಇದನ್ನೇ. ಆದರೆ ಇಷ್ಟೆಲ್ಲ ಒಂದೇ ಕುರಿತು ವಿಚಾರ ಮಾಡಿದ್ರು ಯಾಕೆ ಇಷ್ಟೊಂದು ಭೇದ ಬಂದ್ಬಿಡ್ತಲ್ರಿ ಅಂತಂದ್ರೆ, ಎಲ್ಲಿ ಭೇದ ಆಗುತ್ತೇನೋ ಈ ಜೀವ ಜಗತ್ತು ಮತ್ತೆ ಮತ್ತೆ ಪರಮಾತ್ಮ ಅಂತ ಏನಿದೆ ಇವುಗಳ ಪಾರಸ್ಪರಿಕ ಸಂಬಂಧದಲ್ಲಿ ಭೇದ. ಏನು? ಒಂದಕ್ಕೊಂದಕ್ಕೆ ಇವುಗಳಿಗೆ ಏನು ಸಂಬಂಧ ಅನ್ನೋದರಲ್ಲಿ ಬೇಕಾದಷ್ಟು ವಿಕಲ್ಪ. ಎಷ್ಟು ಧರ್ಮ ಇದೆಯೋ ಗೊತ್ತಿಲ್ಲ ಪ್ರಪಂಚದಲ್ಲಿ, ಅಷ್ಟು ವಿಕಲ್ಪಗಳು. ಆಯಿತು, ಅವುಗಳ ಪಾರಸ್ಪರಿಕ ಸಂಬಂಧ ಅಷ್ಟು ಆಯಿತು. ಎಲ್ಲರೂ ಏನು ಹೇಳ್ತಾರೆ? ನೋಡ್ರಿ ನಮ್ದು ಇದು ಸರಿ, ನಮ್ದು ಇದು ಸರಿ ಅಂತ. ಅವರು ಅನುಸರಿಸ್ತಕ್ಕಂಥ ಪ್ರಮಾಣ ಯಾವುದು? ಪ್ರಮಾಣ ಯಾವುದು ಅಂದ್ರೆ ಆಗಮ ಪ್ರಮಾಣ. ಆಗಮ ಪ್ರಮಾಣ ಅಂದ್ರೆ ನಾವು ಹೇಳ್ತೇವೆ ವೇದಾಂತ, ಆದ್ರೆ ಇನ್ನೊಬ್ಬರು ಹೇಳ್ಬೋದು, ಅವನೇನು ಹೇಳ್ತಾನೆ? ವೇದ ಅಲ್ಲ ಕಣ್ರಿ, ನಮಗೆ ಬೈಬಲ್ ಪ್ರಮಾಣ ಅಂತಾನೆ, ಇನ್ನೊಬ್ಬ ಕುರಾನ್ ಪ್ರಮಾಣ ಅಂತಾನೆ. ಇವಾಗ ಏನಾಯ್ತು, ನಾವು ಒಂದು ಬ್ರಾಡ್ ಆಗಿ ತಗೊಳ್ಳೋದಾದ್ರೆ ಆ ಕುರಾನು ಮತ್ತೆ ಬೈಬಲ್ ಅಂತ ಏನು ಹೇಳ್ತಾರೆ ಅದು ಕೂಡ ನಮ್ಮ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಆಗಮನೆ. ನಾವು ವೇದಗಳನ್ನ ಆಗಮ ಅಂತ ಹೇಳ್ತೇವೆ, ಅವ್ರು ಅದನ್ನ ಹೇಳ್ತಾರೆ ಪರಮ ಪ್ರಮಾಣ ಅಂತ ಹೇಳ್ತಾರೆ, ಅವರು ಪರಮ ಪ್ರಮಾಣ ಅಂತ ಹೇಳ್ತಾರೆ. ಆದ್ದರಿಂದ
ನಮ್ಮ ಪರಿಭಾಷೆಯನ್ನು ಹೇಳೋದಾದ್ರೆ ಅದು ಆಗಮ ಅಂತ. ಹೀಗೆ ಆಗಮಗಳನ್ನು ಇಟ್ಕೊಂಡು ಎಲ್ಲರೂ ಪ್ರಮಾಣ ಮಾಡ್ತಾರೆ. ಆದರೆ ವೇದಾಂತ ಒಂದೇ ಒಂದು ಶಾಸ್ತ್ರ, ಆಗಮ ಏನು ಬೇಕಿಲ್ಲ, ಆಗಮನೂ ಇರಲಿ, ಆದರೆ ಇವೆಲ್ಲದಕ್ಕಿಂತ ಮಿಗಿಲಾಗಿ ಅನುಭವ ಎಂಬತಕ್ಕಂಥದ್ದನ್ನು ನಾವು ಮುಖ್ಯ ಪ್ರಮಾಣವನ್ನಾಗಿ ಸ್ವೀಕರಿಸುತ್ತೇವೆ. ಒಂದು ವೇಳೆ 100 ಆಗಮಗಳು, 100 ಆಗಮ ಅಂದರೆ ಯಾವುದು? ನಮ್ಮಲ್ಲೇ 100 ಆಗಮ ಆಗಬೇಕು ಅಂತೇನಿಲ್ಲ. ಪ್ರಪಂಚದ ಯಾವ ಹೇಳಿದಲ್ಲ ಆಗಮ, ಬೈಬಲ್ ಇರ್ಬೋದು, ಕುರಾನ್, ಯಾವುದೇ ಎಷ್ಟೋ ಗೊತ್ತಿಲ್ಲ, ಅಷ್ಟೂ ಕೂಡ ಆಗಮ. ಅವೆಲ್ಲವೂ ಕೂಡ ಒಕ್ಕೊರಲಿಂದ ಎಲ್ಲ ಒಟ್ಟಿಗೆ ಸೇರಿಬಿಟ್ಟಿವೆ. ಒಟ್ಟಿಗೆ ಸೇರಿಬಿಟ್ಟು ನೋಡಿ ಇದು ಅಂತ ಯಾವುದೋ ಒಂದು ತತ್ವ ಹೇಳುತ್ತೆ. ಉದಾಹರಣೆಗೆ ನೋಡಿ, ಬೆಂಕಿಯು ಎಷ್ಟು ತಣ್ಣಗಿದೆ, ಶೈತ್ಯ ಇದೆ ಅಂತ ಹೇಳಿಬಿಟ್ರೆ ಅದು ಖಂಡಿತ ಪ್ರಮಾಣ ಆಗಲ್ಲ. 100 ಶ್ರುತಿ ಆಗಲಿ, 1000 ಶ್ರುತಿ ಆಗಲಿ, 1000 ಆಗಮನ. ಆದ್ದರಿಂದ ವೇದಾಂತ ಶಾಸ್ತ್ರಕ್ಕೆ ಇರತಕ್ಕಂಥದ್ದು ಯಾವುದು? ಅನುಭವ ಪ್ರಮಾಣ. ಅನುಭವ ಪ್ರಮಾಣ ಬಹಳ ಬಹಳ ಮುಖ್ಯ. ನಮ್ಮಲ್ಲೇನೆ ಬೇಕಾದರೂ ಶಾಖೆ ಇದೆಯಲ್ಲ ವೇದಾಂತಗಳಲ್ಲಿ, ಅವೆಲ್ಲ ತಗೊಂಡ್ರೂ ಕೂಡ ಎಲ್ಲದಕ್ಕಿಂತ ಅದ್ವೈತ ವೇದಾಂತದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅನುಭವ ಪ್ರಮಾಣವನ್ನು ಹಿಡ್ಕೊಂಡು ಹೊರಟಿರ್ತಕ್ಕಂಥದ್ದು. ಅದನ್ನ ಹೇಗೆ ಎಂಬುದಾಗಿ ಈ ಮುಂದಿನ ಭಾಗ ಇದೆಯಲ್ಲ, ಮುಂದಿನ ಭಾಗ ಇಲ್ಲಲ್ಲ, ಇನ್ನೂ ಈ ಸೂತ್ರಗಳೊಂದಷ್ಟಿದೆ. ಅವೆಲ್ಲ ಆದಮೇಲೆ 4ನೆಯ ಪಾದದಲ್ಲಿ ಇವೆಲ್ಲವನ್ನು ಕೂಡ ವಿಚಾರ ಮಾಡಿ ಸಿದ್ಧಾಂತ ಮಾಡಿಬಿಡ್ತಾರೆ. ಆಮೇಲೆ 4ನೇ ಅಧ್ಯಾಯದಲ್ಲಿ ಫಲ ಹೇಳ್ತಾರೆ. ಬಟ್ ಈ 4ನೇ ಪಾದದಲ್ಲಿ ಇದನ್ನು ತೀರ್ಮಾನ ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಇವನ್ನೆಲ್ಲವನ್ನು ಕೂಡ ವಿಚಾರಣೆ ಮಾಡಿ ಇದರ ಒಂದು ಯೋಗ್ಯತೆ ಇದು ಇಷ್ಟೇ ಎಂಬುದಾಗಿ ತಿಳಿಸಿ ನಂತರ ಅದನ್ನು ಹೇಳ್ತಾರೆ. ಈಗೇನು ಮಾಡ್ತಾರೆ, ಈಗ ಪೂರ್ವ ಪಕ್ಷ ಇದಾಯ್ತಲ್ಲ, ಈಗ ಸಿದ್ಧಾಂತ ಏನು ಹೇಳ್ತಾರೆ ಅದು ವಿಚಾರ. ಈಗ ವಿಚಾರ ಏನು, ಒಂದೇ ಅಂತಲೋ ಬೇರೆ ಬೇರೆ ಅಂತಲೋ ಅಂತಂದರೆ, ನೋಡಿಯಪ್ಪ ವಿಚಾರ ಮಾಡೋಣ. ವಿಚಾರ ಮಾಡಿ ನೋಡಿದಾಗ ಏನು, ಯಾವತ್ತೂ ಕೂಡ ವಾಯು ಪ್ರಾಣಗಳನ್ನು ಈ ಪ್ರಕೃತ ಬೇರೆ ಬೇರೆ ಎಂಬುದಾಗಿ ಉಪಾಸನೆ ಮಾಡಬೇಕು. ಯಾಕೆ? ಇದು ಉಪಾಸನೆಗೋಸ್ಕರ ಹೇಳಿದ್ದು ಅಷ್ಟೇ. ತತ್ವದಿಂದ ಅದು ಬೇರೆ ವಿಚಾರ. ಉಪಾಸನೆಗೋಸ್ಕರ ಹೇಳಿದಾಗ ಹಾಗೆ ಅಂಥೇಳಿ ಅದಕ್ಕೆ ಉದಾಹರಣೆ ಎಲ್ಲ ಕೊಡ್ತಾರೆ. ಸೊಗಸಾದ ಇದು ಉದಾಹರಣೆ ಬೇಕು, ನಮ್ಮ ಕಣ್ಣು ಮುಂದೆ ಇದೆ ಉದಾಹರಣೆ ಬೇಕಾದಷ್ಟು. ಅದನ್ನು ನಾಳೆ ದಿವಸ ನೋಡೋಣ. ಈ ಒಂದು ಸಿದ್ಧಾಂತ ಭಾಗ ಭಾಳ ಚೆನ್ನಾಗಿದೆ. ಇದರಲ್ಲೇ ಬರ್ತಕ್ಕಂಥದ್ದು ಯಾವುದು, ಈ ಸಿದ್ಧಾಂತ ಹೇಳಿ ಅದರಂತೆ ಅಂತ ಪ್ರಧಾನ ಹೇಳ್ತಾರೆ. ಆ ಪ್ರಧಾನ ಏನು ಅಂತ ಅನ್ನೋದನ್ನು ಹೇಳಿದ್ದೀನಿ. ಬೇಕಾದ್ರೆ ಒಂದೆರಡು ವಾಕ್ಯ ಇದೆ ಅದರಲ್ಲಿ, ಅದನ್ನು ಹೇಳಿಬಿಟ್ಟು ಆ ಪ್ರಧಾನದಂತೆ ನೋಡೋಣ. ಮುಂದಿನ ಭಾಗವನ್ನು ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.